ಹೇ ಆಲ್ ನಮಸ್ತೆ. ಇದು ಬುಧವಾರದ ಮಿನಿ ವ್ಲಾಗ್ ಆಗಿರುತ್ತೆ. ಇನ್ಮೇಲೆ ಯೂಟ್ಯೂಬಲ್ಲಿ ಡೈಲಿ ಮಿನಿ ವ್ಲಾಗ್ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಡೈಲಿ ಮಿನಿ ವ್ಲಾಗ್ ಬರುತ್ತೆ, ಎಲ್ಲರೂ ವಾಚ್ ಮಾಡಿ ಹಾಗೆಯೇ ಸಪೋರ್ಟ್ ಮಾಡಿ. ನಮ್ಮ ಮನೇಲಿ ಹೊಸ ಮೆಂಬರ್ ಇದ್ದಾರೆ, ಇವ್ರ ಹೆಸರು ಗುಡ್ಡಿ ಅಂತ ಇವಳ ಹೆಸರು. ಇವಳು ನಮ್ಮ ಮನೆಗೆ ಬಂದು ಸೇರ್ಕೊಂಡಂಥ ನಾಯಿ, ಸೊ ಅವಳಿಗೆ ಗುಡ್ಡಿ ಅಂತ ಹೆಸರಿಟ್ಟಿದ್ದೀನಿ. ಹಾಗೆಯೇ ನಾವು ನಾಯಿಗಳಿಗೆ ಊಟ ಹಾಕೋದು ಜಾಸ್ತಿ ಮೊಸರು ಹಾಕಿ ಅನ್ನನ ಕಡಿಮೆ ಹಾಕ್ತೀನಿ. ಯಾವ ರೀತಿ ಅಂದರೆ ನಾವೆಲ್ಲ ಮೊಸರನ್ನ ಯಾವ ರೀತಿಯಾಗಿ ತಿಂತೀವೋ ಅದೇ ರೀತಿಯಾಗಿ ಮೊಸರನ್ನ ನಾಯಿಗಳಿಗೂ ಹಾಕೋದು. ಉಪ್ಪು ಹಾಕಲ್ಲ, ಹಾಗೆಯೇ ಹಾಕಬೇಕು. ಉಪ್ಪು ಹಾಕಿದರೆ ಏನಪ್ಪ ಅಂತ ಹೇಳಿದರೆ ನಾಯಿಗಳಿಗೆ ಕೂದಲು ಉದುರುತ್ತೆ. ಹಾಗೆಯೇ ನಮ್ಮನೆಯವರು ಬೆಳಗ್ಗೆನೇ ದನ ಎಲ್ಲ ಕಟ್ಟು ಹಾಕ್ಬಿಟ್ಟು ಅವ್ರ ಕೆಲಸಕ್ಕೆ ಹೋಗ್ತಾರೆ. ಹುಲ್ಲೆಲ್ಲ ಹಾಕಿ ಸಂಜೆ ದನಗಳನ್ನ ವಾಪಸ್ ನಾವು ಹೊಡ್ಕೊಂಡು ಬಂದು ಕಟ್ಟಾಕಿದಾಗ ಅವಕ್ಕೆ ಗೊಂತಲ್ಲಿ ಹುಲ್ಲಿರಬೇಕು. ಹಾಗೆಯೇ ಕಡ್ಸ್ಗಳಿಗೆ ಮತ್ತು ಪಡ್ಡೆಗಳಿಗೆ ಕರುಗಳಿಗೆಲ್ಲ ಬಿಳಿ ಹುಲ್ಲು ಹಾಕ್ತಾರೆ. ಜೊತೆಗೆ ಹಾಲು ಕೊಡುವಂತಹ ದನಗಳಿಗೆ ಶೈಲಜನ ಹಾಕ್ತಾರೆ. ಈ ರೀತಿಯಾಗಿ ಶೈಲಜನ ಹಾಕಿರ್ತೀವಿ ನಾವು. ಹಾಗೆಯೇ ಈ ಕಡೆ ಕರುಗಳಿಗೆ, ಹಾಗೆಯೇ ನಮ್ಮದು ಒಂದು ಆಡು ಮರಿ ಇದೆ, ಕುರಿಮರಿ ಕೂಡ ಶೈಲಜನ ತುಂಬಾ ಚೆನ್ನಾಗಿ ತಿನ್ನುತ್ತೆ. ಅದಕ್ಕೂ ಶೈಲಜನೆ ಹಾಕಿರ್ತಾರೆ. ಹಾಗೆಯೇ ನಮ್ಮ ಮನೇಲಿ ಏಲಕ್ಕಿ ಗಿಡ ಚಿಕ್ಕದ್ರಲ್ಲೇ ಹೂ ಬಿಟ್ಟಿತ್ತು. ಅದು ಚಿಕ್ಕದು ಅಂದರೆ ಇದೇ ಫಸ್ಟ್ ಟೈಮ್ ಅದು ಕಾಯಿ ಬಿಡ್ತಿರೋದು. ಅದಕ್ಕೆ ಅಮ್ಮ ಇನ್ನೇನು ಕಾಯಿ ಬಿಡುತ್ತೆ ಅಂತ ಹೇಳ್ತಿದ್ರು. ಹಾಗೆಯೇ ನಮ್ಮದೇ ಬಾಳೆಗೊನೆ ಹಣ್ಣು ಅದು ಬಲ್ತಿತ್ತು ಅಂತ ಹೇಳಿ ಅಮ್ಮ. ಹಾಗೆಯೇ ನಮ್ಮ ಅಡಿಕೆ ಗಿಡಗಳು ಚಿಕ್ಕದ್ರಲ್ಲಿದ್ದ ಹಾಕಿದ್ದು ತುಂಬ ಬೇಗ ಬೆಳೆದಿದೆ ಗೊತ್ತಾಗಲಿಲ್ಲ. ನಮ್ಮ ನಲ್ಲಿ ಗಿಡ ಇದು ತುಂಬಾ ಹೂ ಬಿಟ್ಟಿತ್ತು. ನಾವು ಈ ಸರಿ ಕಾಯಿ ಕಚ್ಚುತ್ತೆ ಅಂದ್ಕೊಂಡಿದ್ವಿ, ಆದರೆ ಕಾಯಿ ಒಂದೂ ಆಗಲಿಲ್ಲ. ಹಾಗೆಯೇ ನಕ್ಷತ್ರದ ನಲ್ಲಿ ಗಿಡ ಇದು, ಒಂದು ಸರಿನೂ ನಕ್ಷತ್ರದ ನಲ್ಲಿಕಾಯಿ ಬಿಟ್ಟೇ ಇಲ್ಲ. ಕೊಂಬೆ ಕಡಿದ್ರೆ ಬಿಡುತ್ತೆ ಅಂದರೂ ಬಿಡಲಿಲ್ಲ. ಇದು ಹಾಗೆಯೇ ನಮ್ಮ ತೈವಾನ್ ಸೀಬೆ ಅಂತ ಹೇಳಿ ತಂದು ಹಾಕಿದ್ರು. ತುಂಬ ಸರಿ ಒಳ್ಳೆ ಕಾಯಿಗಳನ್ನ ಬಿಡ್ತು, ತುಂಬಾ ಚೆನ್ನಾಗಿತ್ತು. ತುಂಬ ದಪ್ಪ ಇರುತ್ತೆ ಅದ್ರ ಕಾಯಿಗಳು. ಇದು ಬೇವಿನ ಗಿಡ. ಹಾಗೆಯೇ ನಮ್ಮ ಪುಟಾಣಿ ಕಾಫಿ ಗಿಡಗಳು. ಇದು ಬಾಳೆಗೊನೆಯನ್ನು ಅಮ್ಮ ಕಡ್ದಿಟ್ಟಿದ್ರು, ತಗೊಂಡು ಹೋಗು ಅಂತ ಹೇಳಿದರು. ನಾನು ಸೊನೆ ಇಳೀಲಿ ಅಂತ ಬಿಟ್ಟಿದ್ದೆ, ಅದ್ರ ಹಾಲು ಇಳೀಲಿ ಅಂತ. ಹಾಗೆಯೇ ಸಂಜೆ ಆಯ್ತಾ ಮಕ್ಕಳು ಸ್ಕೂಲಿಂದ ಬಂದರು. ಮನೆಗೆ ಬಂದು ನನ್ನ ಮಗಳು ಜಾಗಿಂಗ್ ಮಾಡಬೇಕು ಅಂತ ಮಾಡ್ತಾಯಿದ್ಲು. ಸಿ ವಿಲ್ ಬಿ ದ ನೆಕ್ಸ್ಟ್ ಮಿನಿ ವ್ಲಾಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟಾಟಾ, ಬಾಯ್.